ಮಹಾಶಿವರಾತ್ರಿಯ ದಿನವಾದ ಇಂದು ಶ್ರೀ ಮಂಜುನಾಥ ಸ್ವಾಮಿಗೆ ಪಲ್ಲಕ್ಕಿ ಉತ್ಸವ ಸಂಭ್ರಮದಿಂದ ನಡೆಯಿತು. ಗದಗ ಜಿಲ್ಲೆಯ ಮುಂಡ್ರಗಿ ಪಟ್ಟಣದಲ್ಲಿರುವ ಶ್ರೀ ಮಂಜುನಾಥ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಶ್ರದ್ಧಾಭಕ್ತಿಯಿಂದ ಅದ್ದೂರಿಯಾಗಿ ನಡೆಯಿತು. ಪಲ್ಲಕ್ಕಿ ಉತ್ಸವದಲ್ಲಿ ನೂರಾರು ಮಹಿಳೆಯರು ಕುಂಭ ಹೊತ್ತು ಸಾಗಿದ್ರು. ವೀರಗಾಸೆ ವೀರಭದ್ರೇಶ್ವರನ ಪುರವಂತರು ಹೇಳುತ್ತಿರುವ ಒಡಪುಗಳು ಎಲ್ಲರ ಮನಸೆಳೆದವು. ಶ್ರೀ ಮಂಜುನಾಥನ ಪಲ್ಲಕ್ಕಿ ಉತ್ಸವ ಕುರಿತು ಶಿರಹಟ್ಟಿ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಮಕೃಷ್ಣ ದೊಡ್ಮನಿ ಮಾತನಾಡಿದರು. ಹಾಗೂ ಮಂಜುನಾಥ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಹಿರಿಯ ಮುಖಂಡರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಅರ್ಜುನ್ ಹೊಸ್ಮನಿ, NKS TV4 ನ್ಯೂಸ್, ಮುಂಡ್ರಗಿ. ಭೇಟಿಯಾಗೋದಕ್ಕಿಂತ ನಮ್ಮ ಮುಂಡ್ರಿಗೆಲ್ಲೇ ಮಾಡಿದ್ದು ಈ ನಮ್ಮ ಮುಂಡ್ರಿಗೆ ಎಲ್ಲ ಈ ಸಮಿತಿಯವರನ್ನು ನಾವು ಅಗದಿ ಹೃದಯವದ್ದಕ್ಕಿಂತ ಇದು ಮಾಡಬೇಕಾಗುತ್ತೆ. ಎಲ್ಲ ಧರ್ಮದವರು ಎಲ್ಲರೂ ಸೇರಿ ಗುಡಿಯನ್ನು ಕಟ್ಟಿದ್ದು ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಿದ್ದೀವಿ. ಒಳ್ಳೆ ತೋಟದಿಂದ ಇಲ್ಲಿ ಮಹಾಪ್ರಸಾದ ಇಡ್ತಿದ್ದೀವಿ. ಕಾರ್ಯಕ್ರಮ ಒಳ್ಳೆಯ ಅದ್ದೂರಿಯಿಂದ ಇಡ್ತಿದ್ದೀವಿ. ನಮ್ಮ ಎಲ್ಲ ಸಮಾಜದ ಇತರೆಲ್ಲ ಹಿಂದೆ ಅಲ್ಲ, ಇಡೀ ಮುಂಡ್ರಿಗೆ ಸರ್ವ ಸಮಾಜ ಮಹಿಳೆಯರು ಪುರುಷರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ದೇವರ ಆಶೀರ್ವಾದ ತಗೊಂಡು ಮಂಜುನಾಥ ದರ್ಶನ ಅಲ್ಲಿ ಹೋಗಿ ತೊಗೊಂಡಂತೆ ಇಲ್ಲಿ ಮಂಜುನಾಥ ದರ್ಶನ ಅದರ ತೃಪ್ತಿ ಬರ್ತೈತಿ. ಇಷ್ಟೇ ಎಲ್ಲರೂ ಇದು ಇನ್ನೂ ಇದರಿಂದ ಅಭಿವೃದ್ಧಿ ದೇವರ ಇದರಿಂದ ಮುಂದುವರಿಸಲು ಹೋಗೋಣ ತಂದು ಆ ದೇವರಲ್ಲಿ ಪ್ರಾರ್ಥಿಸ್ತಾರೆ. ರಾತ್ರಿ ಅಂಗವಾಗಿ ಮುಖ್ಯ ಬೀದಿಯಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಮಾಡಿ ಗರ್ಭಗುಡಿಯನ್ನು ಎಲ್ಲರೂ ಸದ್ಭಕ್ತಿಯಿಂದ ಎಲ್ಲ ಸರ್ವ ಸಮಾಜದವರು ಮಹಿಳೆಯರು ಮತ್ತು ಕುಂಭಮೇಳದಿಂದ ವಿಜೃಂಭಣೆಯಿಂದ ಈ ಗರ್ಭಗುಡಿಯನ್ನು ಸೇರಿರುವುದಕ್ಕೆ ನಮಗೆಲ್ಲ ತುಂಬ ಹೃದಯದ ಸಂತೋಷ ಮತ್ತು ಖುಷಿ ತಂದುಕೊಟ್ಟಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರ್ತಿಕೋತ್ಸವ 8ನೇ ವರ್ಷದಲ್ಲಿ ಇವತ್ತು ಜರುಗ್ತಾ ಇದೆ. ಮಹಾಶಿವರಾತ್ರಿಯ ನಿಮಿತ್ತ ಇವತ್ತಿನ ದಿವಸ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಬಂದು ತಲುಪಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡತಕ್ಕಂಥ ಕೆಲಸ ಸುಮಾರು 50 ವರ್ಷಗಳ ಹಿಂದೆ ಇಲ್ಲಿಯ ಹಿರಿಯರು ಮಂಜುನಾಥ ದೇವಸ್ಥಾನದ ಗುಡಿಯನ್ನು ಕಟ್ಟಬೇಕು, ಆ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಅನೇಕ ಹಿರಿಯರು ಬಹಳ ಹಿರಿದಾಸೆ ಇಟ್ಕೊಂಡು ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಸುಮಾರು 15ರಿಂದ 20 ವರ್ಷಗಳ ಕಾಲ ಈ ಒಂದು ದೇವಸ್ಥಾನ ಕಟ್ಟಲು ನಡೀತಾ ಬಂದು 50 ಲಕ್ಷಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು. ಈ 1 ಕೋಟಿಗಿಂತ ಮೇಲೆ ಅಧಿಕ ಖರ್ಚಾಗಿರ್ತಕ್ಕಂಥದ್ದು. 8ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋದೇ ಜಾತಿ ಮತ ಅನ್ನೋದೇ ಎಲ್ಲರೂ ಈ ರಥೋತ್ಸವದಲ್ಲಿ ಪಾಲ್ಗೊಂಡು ಮಹಾಶಿವರಾತ್ರಿಯನ್ನು ಬಹುತೇಕ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ.